ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಸಿಂಗಲ್ ಆಗೋಗ್ಬಿಟ್ರ ಕಾಂಗ್ರೆಸ್ ಪಕ್ಷದಲ್ಲಿ ವೈಯಕ್ತಿಕವಾಗಿ ಕೇಳೋಕ್ ಸಿಕ್ಕಿರೋ ಆರೋಪ ಇದು ನಮ್ಗೆ ಯಾಕಪ್ಪ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಳ್ತಿದ್ದಾರ ಕಾಂಗ್ರೆಸ್ನ ನಾಯಕರು. ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ನಾಳೆ ಮೈಸೂರಿನಲ್ಲಿ ನಡೀಲಿಕ್ಕೆ ಸಿದ್ಧವಾಗ್ತಾ ಇರುವ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಸ್ತುವಾರಿಯನ್ನ ನೋಡಿಕೊಳ್ಳುವ ಸಲುವಾಗಿ 2 ದಿನ ಮುಂಚಿತವಾಗಿಯೇ ಮೈಸೂರನ್ನ ತಲುಪಿರುವ ಏಕಾಂಗಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಕೆಲವೊಂದಷ್ಟು ಅನುಮಾನಗಳು ನಿಮ್ಮ ಮುಂದಿಡೋ ಪ್ರಯತ್ನ. ಸಿದ್ದರಾಮಯ್ಯನವರು ಇದೀಗ ಹಿಂದೆ ಇದ್ದಂತೆ ಇಲ್ವಾ ಅನ್ನುವ ಅನುಮಾನ. 2 ವರ್ಷದ ಹಿಂದೆ ಇದ್ದ ಪಕ್ಷಕ್ಕೆ ಒಬ್ಬರೇ ಬಾಸ್ ಅನ್ನೋ ವರ್ಚಸ್ವಿ ಸಿದ್ದರಾಮಯ್ಯನವರು ಮಂಕಾಗ್ ಹೋದ್ರ. ಸಿದ್ದರಾಮಯ್ಯನವರು ಇಲ್ಲದೆ ಇದ್ರೆ ಗೆಲುವು ಇಲ್ಲ ಅನ್ನೋ ಚಿತ್ರಣ ಇತ್ತು. ಇವಾಗ ಸಿದ್ದರಾಮಯ್ಯನವರು ಇರೋದೇ ಪಕ್ಷಕ್ಕೆ ಮುಜುಗರಕ್ಕೆ ಕಾರಣವಾಗೋಯ್ತಾ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ. ಮುಡಾ ವಿಚಾರದಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಸೋತ್ ಹೋದ್ರ ಸಿದ್ದರಾಮಯ್ಯ. ಪಕ್ಷ ಗೆಲ್ತು, ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ಸಂಕಷ್ಟಕ್ಕೆ ಸಿಲುಕಿಬಿಟ್ರ. ಜೈ ಜೈ ಅಂದವರೇ ಈಗ ಬಾಯ್ ಅಂತ ಅಂತರ ಕಾಯ್ಕೊಳ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ನಾಯಕರು ಬಂದು ಸೂಚನೆ ಕೊಟ್ಟು ಹೋದ್ರು, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲಬೇಕು. ಅದರಲ್ಲೂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಗವರ್ನರ್ ವರ್ಸಸ್ ಸಿದ್ದರಾಮಯ್ಯ ಅಲ್ಲ, ಗವರ್ನರ್ ವರ್ಸಸ್ ಸಿಎಂ ಅಲ್ಲ, ಗವರ್ನರ್ ವರ್ಸಸ್ ಗವರ್ನಮೆಂಟ್, ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿರಬೇಕು. ಅಂದ್ರೆ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಬೇಕು ಅಂದಿದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಆದ್ರೆ ಈಗ ಸ್ವಯಂ ಪ್ರೇರಿತವಾಗಿ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನವರಿಗೋಸ್ಕರ ನಡೀತಾ ಇರುವ ಈ ಸಮಾವೇಶಕ್ಕೆ, ಅದರ ಆಯೋಜನೆಗೆ ಆಸಕ್ತಿ ತೋರಿಸ್ತಾ ಇಲ್ವಾ ಅನ್ನೋ ಅನುಮಾನ. ಅವತ್ತು ಕೈ ಹಿಡಿದು ಮೇಲೆತ್ತಿದವರು ಈಗ ಕೈ ಕೊಡ್ತಾ ಇದ್ದಾರಾ? ವೈಯಕ್ತಿಕ ಪ್ರತಿಷ್ಠೆ, ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೇನೆ ಪ್ರತ್ಯೇಕ ಸಮಾವೇಶಗಳನ್ನ ನಡೆಸಿಕೊಂಡು ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಬ್ಬರದ ಭಾಷಣವನ್ನ ಮಾಡಿ ತಮ್ಮ ವೈಯಕ್ತಿಕ ಫೈಟ್ಗಳ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರ ವಿಚಾರವನ್ನ ಬೇಕು ಅಂತಲೇ ಕಡೆಗಣಿಸ್ತಿದ್ದಾರಾ? ಕೈ ಕೊಡ್ತಿದ್ದಾರಾ ಆ ಮೂಲಕ ಸಿದ್ದರಾಮಯ್ಯನವರಿಗೆ? ಅನುಮಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅವತ್ತು ಅಪ್ಕೊಂಡ ನಾಯಕರು ಇವತ್ತು ದೂರ ತಳ್ದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರೇ ಹೇಳಿದ್ದಾರಂತೆ, ಕಂಪಲ್ಸರಿ 1 ಲಕ್ಷ ಜನ ಸೇರಬೇಕು, ಹಾಗೆ ಮಾಡಿ ಎಲ್ಲರೂ ಕೂಡ ಕಂಪಲ್ಸರಿ ಮೈಸೂರಿನ ಸಮಾವೇಶಕ್ಕೆ ಹಾಜರಾಗಲೇಬೇಕು ಅಂತ ಹೇಳಿ. ಅಂದರೆ ತಮ್ಮ ವರ್ಚಸ್ಸು ಉಳಿಸ್ಕೊಳ್ಳುವ ಪ್ರಯತ್ನವಾಗಿ ನಡೀತಾ ಇರುವ ಸಮಾವೇಶಕ್ಕೆ ತಾವೇ ಜನರನ್ನ ಕರೆಸುವಷ್ಟು ಪರಿಸ್ಥಿತಿಗೆ ಜಾರ್ಬಿಟ್ರ. ಶತ ಪ್ರಯತ್ನ ಒಂದ್ ಕಡೆಯಲ್ಲಿ DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಮಾಡ್ತಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಎಲ್ಲೆಲ್ಲಿ DK ಶಿವಕುಮಾರ್ ಅವರು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ JDS ನಡೆಸ್ತಿರುವ ಪಾದಯಾತ್ರೆಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಜನಾಂದೋಲನ ಸಮಾವೇಶ ನಡೆಸ್ತಿದ್ದಾರೋ ಅಲ್ಲೆಲ್ಲ ಸಿದ್ದರಾಮಯ್ಯನವರ ವಿಚಾರ ಪ್ರಸ್ತಾಪ ಮಾಡ್ತಿರೋದು ಕಡಿಮೆ. ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರನ್ನ, ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಿರೋದೇ ಹೆಚ್ಚು. ಅಲ್ಲಿಗೆ DK ಶಿವಕುಮಾರ್ ಅವರ ಈ ಜನಾಂದೋಲನ ಸಮಾವೇಶದ ಉದ್ದೇಶ ಸಿದ್ದರಾಮಯ್ಯನವರ ವರ್ಚಸ್ಸು ಹೆಚ್ಚಿಸೋದಾ ಅಥವಾ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳೋದಾ ಅನುಮಾನ ಕಾಡ್ತಾ ಇದೆ. ಅವರ ಮಾತುಗಳು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಕಾಂಗ್ರೆಸ್ ಜನಾಂದೋಲನದ ಮೂಲಕ DK ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಏಕಾಂಗಿಯಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಂಗಿದೆ. ಮುಖ್ಯಮಂತ್ರಿಗಳಿಗೆ ತಮಗಾಗಿ ತಾವೇ ಅಖಾಡಕ್ಕೆ ಇಳಿಯುವ ಪರಿಸ್ಥಿತಿ ಬಂತ ಪ್ರಶ್ನೆ ನಿಮ್ಮ ಮುಂದಿಡ್ತಿದ್ದೀವಿ. ಈಗ 2 ದಿನ ಮೊದಲೇ ಮೈಸೂರಿಗೆ ತೆರಳಿರೋದನ್ನ ನೋಡಿದ್ರೆ, ಸಮಾವೇಶ ಸಂಘಟನೆಗೆ ತಾವೇ ಮುಂದಡಿಯನ್ನ ಇಟ್ಟಿರೋದನ್ನ ಗಮನಿಸಿದ್ರೆ ಅನುಮಾನ ದಟ್ಟವಾಗ್ತಾ ಇದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಮಾಸ್ ಲೀಡರ್ ಪಟ್ಟಿಯಲ್ಲಿ ಮೊದಲಿಗಿದ್ದ ಹೆಸರೇ ಸಿದ್ದರಾಮಯ್ಯ. ಅದೇ ಅಸ್ತ್ರವನ್ನ ಹಿಡಿದು ಹೊರಟ ಕಾಂಗ್ರೆಸ್ 2022 ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ಅದ್ಧೂರಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಸಿತು. ಅಂದು ಇಡೀ ಪಕ್ಷದ ಎದುರಿಗಿದ್ದ ಟಾರ್ಗೆಟ್ ಒಂದೇ, ಅದು ಚುನಾವಣೆಯ ಗೆಲುವು. ಹೌದು ಹುಲಿಯಾ ಅನ್ನೋ ಗತ್ತಿನಲ್ಲಿದ್ದ ಸಿದ್ದರಾಮಯ್ಯ ಬೆನ್ನಿಗೆ ನಿಂತವರು ನೂರಾರು ನಾಯಕರು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಅಭಿಮಾನಿಗಳು. ಆದ್ರೀಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಒಬ್ಬಂಟಿಯಾಗ್ಬಿಟ್ರ ಅನ್ನೋ ಅನುಮಾನ ಹೆಚ್ಚಾಗ್ತಾ ಇದೆ. ಮುಡಾ ಮುಳ್ಳು ಮುಖ್ಯಮಂತ್ರಿಯನ್ನೇ ಮೆತ್ತಗಾಗಿಸಿದಂತೆ ಕಾಣ್ತಾ ಇದೆ. ದೋಸ್ತಿ
ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡುವುದಕ್ಕಾಗಿ ಜನಾಂದೋಲನ ನಡೆಸಲಾಗ್ತಾ ಇದೆ. ಆಗಸ್ಟ್ 9ರ ಬೃಹತ್ ಸಮಾವೇಶಕ್ಕೆ ವೇದಿಕೆಯೂ ಸಿದ್ಧವಾಗಿದೆ. ಆದರೆ ಈ ಬಾರಿ ಸಿದ್ದರಾಮಯ್ಯ ತಾವಷ್ಟೇ ತಮಗಷ್ಟೇ ಅನ್ನೋ ಸ್ಟೈಲ್ನಲ್ಲಿ ಸಂಘಟನೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ಅಂದು ಬೆನ್ನಿಗೆ ನಿಂತ ನಾಯಕರೆಲ್ಲ ಇಂದು ಕಣ್ಮರೆಯಾಗಿದ್ದಾರೆ. ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪವನ್ ಕಲ್ಯಾಣ್ ಅವರು. ಪವನ್ ಕಲ್ಯಾಣ್ ಅವರನ್ನ ನೋಡೋಕೆ ಅಭಿಮಾನಿಗಳ ದಂಡೆ ಆಗಮಿಸಿದೆ. ವಿಧಾನಸೌಧದ ಬಳಿಯಲ್ಲಿ ಅಭಿಮಾನಿಗಳ ನೂಕುನುಗ್ಗಲು. ಅಭಿಮಾನಿಗಳ ಆಗಮನದಿಂದ ಕಿಟಕಿ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಕ್ಯಾಬಿನೆಟ್ ಹಾಲ್ ಬಳಿಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರು ಬಂದರು, ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು, ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು. ಆದರೆ ಪವನ್ ಕಲ್ಯಾಣ್ ಬಂದಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರ ಅಭಿಮಾನಿಗಳು ವಿಧಾನಸೌಧದ ಹತ್ರಕ್ಕೇನೆ ದೌಡಾಯಿಸ್ಬಿಟ್ರು. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ. ಕ್ಯಾಬಿನೆಟ್ ಹಾಲ್ನ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಆ ದೃಶ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಧಾನಸೌಧ. ಸಾಮಾನ್ಯ ದಿನಗಳಲ್ಲಿ ಅಧಿವೇಶನ ನಡೆಯುವಾಗಲೂ ಕೂಡ ಈ ಮಟ್ಟಿಗೆ ಜನ ಇರೋಲ್ಲ. ಪವನ್ ಕಲ್ಯಾಣ್ ಅವರನ್ನ ನೋಡಬೇಕು ಅಂತ ಹೇಳಿ ಜನ ಬಂದಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಎಷ್ಟು ಮಟ್ಟಿಗೆ ಹರಸಾಹಸ ಪಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಡ್ರಿ 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 ಬಿಡ್ರಿ